ಸ್ಮಶಾನದ ಜಾಗದಲ್ಲಿ ಸಿಡಿ ಕಾಮಗಾರಿ, ನೀರು ನಿಂತು ಹೆಣ ಹೂಣಲು ಸಂಕಷ್ಟದ ಭೀತಿ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಮಿರ್ಸಾಬಿಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಂಗವನಹಳ್ಳಿ ಗ್ರಾಮದಲ್ಲಿ ಸ್ಮಶಾನ ಭೂಮಿಯಲ್ಲೇ ಸಿಡಿ ಕಾಮಗಾರಿ ಕೈಗೊಂಡಿರುವುದಾಗಿ ಆರೋಪ ಕೇಳಿ ಬಂದಿದ್ದು, ಗ್ರಾಮಸ್ಥರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮದ ರಿಜಿಸ್ಟರ್ ಸರ್ವೆ ನಂಬರ್ 48ರಲ್ಲಿ ಸುಮಾರು 2 ಎಕರೆ ಜಮೀನನ್ನ ಗ್ರಾಮಸ್ಥರ ಸ್ಮಶಾನಕ್ಕಾಗಿ ಮೀಸಲಿಟ್ಟಿರುವ ರುದ್ರಭೂಮಿ ರಂಗವನಹಳ್ಳಿಯಿಂದ ದೊಡ್ಡುಳ್ಳಾರ್ತಿ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಪಕ್ಕದಲ್ಲಿದೆ. ಇದೇ ಸ್ಮಶಾನ ಪ್ರದೇಶದಲ್ಲಿ ಸುಮಾರು 5 ಲಕ್ಷ ರು ವೆಚ್ಚದಲ್ಲಿ ಸಿಡಿ ಕಾಮಗಾರಿ ನಡೆಸಿ ರಿಂಗ್ ಪೈಪ್ ಅಳವಡಿಸಲಾಗಿದೆ. ಆದರೆ ಈ ಕಾಮಗಾರಿಯಿಂದ ಮಳೆ ನೀರು ಸರಿಯಾಗಿ ಹೊರಹೋಗದೆ ಸ್ಮಶಾನ ಪ್ರದೇಶದಲ್ಲೇ ನಿಂತುಕೊಳ್ಳುತ್ತಿದೆ. ಮಳೆಗಾಲದ ನಂತರ 3 ರಿಂದ 4 ತಿಂಗಳವರೆಗೆ ನೀರು ಹಿಂಗದೆ ಕೆರೆಯಂತಾಗಿರುವುದರಿಂದ ಮೃತದೇಹಗಳನ್ನು ಹೂಳಲು ಸಹ ಜಾಗ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಸ್ಮಶಾನ ಎಂಬ ಪವಿತ್ರ ಸ್ಥಳದಲ್ಲೇ ಇಂತಹ ಅವೈಜ್ಞಾನಿಕ ಕಾಮಗಾರಿ ನಡೆಸಿರುವುದು ದುರಂತ. ಜನರ ಭಾವನೆಗಳಿಗೆ ಧಕ್ಕೆ ತಂದಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕೂಡಲೇ ಸ್ಮಶಾನ ಪ್ರದೇಶವನ್ನು ಬಿಟ್ಟು ಬೇರೆ ಸ್ಥಳದಲ್ಲಿ ಸಿಡಿ ಕಾಮಗಾರಿ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಹೋರಾಟದ ಮಾರ್ಗ ಹಿಡಿಯುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಸ್ಥಳೀಯ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ.